ಇದು ನಮ್ಮ ಬನ್ನೂರಿನ ಪಕ್ಕ ಸಿಹಳ್ಳಿಲಿ ಒಂದು ನ್ಯೂಸ್ ಮಾಡೋಕ್ಕೆ ಬಂದಿದ್ದೀನಿ. ವಿಶೇಷವಾಗಿ ಏನಂದರೆ ಒಬ್ಬರು ನಮ್ಮ ಅಜ್ಜಿ ಇದ್ದಾರೆ. ಅವ್ರಿಗೆ ಎಷ್ಟು ವರ್ಷ ಆಗಿದೆ, ಅವ್ರು ಏನೇನು ತಿಂತಾಯಿದ್ದಾರೆ, ಎಷ್ಟು ಪೌಷ್ಟಿಕ ಆಹಾರದಿಂದ ಎಷ್ಟು ಗಟ್ಟಿಮುಟ್ಟಿ ಆಗಿದ್ದಾರೆ ಅಂತ ಇಲ್ಲಿ ಬನ್ನಿ ತೋರ್ಸೋಣ. ಇಲ್ಲಿ ಇದೆ ನೋಡಿ, ಮನೆ ಇದೆ, ಮನೆ ಬನ್ನಿ ಅಣ್ಣ. ನೋಡಿ ಅಜ್ಜಿಯವರು ಹೆಚ್ಚು ಕಡಿಮೆ 100ರಿಂದ 105 ವರ್ಷ ಆಗಿದೆ. ಇವರು ಪೌಷ್ಟಿಕ ಆಹಾರ ಏನು ಉಪಯೋಗಿಸ್ತಾರೆ, ಯಾವ ಥರ ಎಷ್ಟು ಆರೋಗ್ಯವಾಗಿದ್ದಾರೆ ಅಂದರೆ ನಮಗೆ ತುಂಬ ಹೆಮ್ಮೆ ಆಗುತ್ತೆ, ನೋಡು ಖುಷಿ ಆಗುತ್ತೆ ನಮಗೆ. ಅಜ್ಜಿ ನಿಮಗೆ ಹೆಚ್ಚು ಕಡಿಮೆ ಎಷ್ಟು ವರ್ಷ ಆಗಿದೆ ಅಜ್ಜಿ? ಹಾಂ, 105 ಆಗಿದೆ. ಏನೇನು ಉಪಯೋಗಿಸ್ತೀರಾ, ಏನೇನು ತಿಂತೀರಾ ನೀವು? ಮುದ್ದೆ, ಹುಳ್ಳಿಕಾಳು, ಉಪ್ಪುಕಾರು, ಅಂಬಳಿ, ಮಜ್ಜಿಗೆ, ಹಾಲು, ನೀರು ಹಾಲು. ಹಾಂ, ಮತ್ತೆ ಎಷ್ಟು ದೂರ ನಡ್ಕೊಂಡು ಹೋಗ್ತೀರಾ? ನಡ್ಕೊಂಡು ಹೋದ್ರೆ ನಾನು 6 ಮೈಲಿ ನಡೀತೀನಿ. 6 ಮೈಲಿ ನಡೀತೀರಾ? ಬನ್ನೂರು ಗಂಟೆ ನಡ್ಕೊಯ್ತೀರಾ? ಪರವಾಗಿಲ್ಲ. ಈಗ ಅವ್ರು ನಡೀತಿಲ್ಲ. ಒಂದು ಅರ್ಧ ಕಿಲೋಮೀಟ್ರಿಗೆ ಹೋದ್ರೂ ಆಟೋ ಇಲ್ಲ ಕಾರು ಇಲ್ಲಾಂದ್ರೆ ಬೈಕಲ್ಲಿ ತಗೊಬನ್ನಿ ಅಂತ ಹೇಳ್ತಾರೆ. ಬನ್ನೂರು ಗಂಟೆ ನಡ್ಕೊಯ್ತೀರಾ? ಎಲ್ಲಡಿಕೆ ತಿಂತೀರಾ? ಎಲ್ಲಡಿಕೆ ಎಲ್ಲಿದೆ ತೋರಿಸಿ ನೋಡಮ್ಮ. ತೋರಿಸಿ, ಎಲ್ಲಡಿಕೆ ತೋರಿಸಿ. ನಿಮಗೆ ಹಲ್ಲಿಲ್ಲ, ಹೆಂಗೆ ಮಾಡ್ತೀರಾ ಅದು? ಹಾಂ, ಇದೇನಾ ಅಲ್ವಾ? ಹಾಂ, ಎಷ್ಟು ವರ್ಷದಿಂದ ಉಪಯೋಗಿಸ್ತೀರಾ ಇದು? 5 ವರ್ಷದಿಂದ. 5 ವರ್ಷದಿಂದ. ಮೊದಲು 5 ವರ್ಷಕ್ಕೆ ಮುಂಚೆ ಹಲ್ಲು ಚೆನ್ನಾಗಿದ್ದ? ಹಾಂ ಹಾಂ. ಎಷ್ಟೋ ವರ್ಷದಿಂದ ನೀವು ಎಲ್ಲಡಿಕೆ ತಿಂತಾ ಇದ್ದೀರಾ? ನಾನು ಸುಮಾರು 40 ವರ್ಷದಿಂದ. 40 ವರ್ಷ. ನೋಡಿ ಎಷ್ಟು ಆರೋಗ್ಯ ಆಗಿದ್ದಾರೆ. ಈಗಿನ ಕಾಲದವ್ರು ನಿಜಾಗ್ಲೂ ಎಲ್ಲಡಿಕೆ ತಿನ್ನೋದಿಲ್ಲ, ನಾಚಿಕೆ ಪಡ್ಕೋತಾರೆ. ಬಾಯೆಲ್ಲ ಕೆಂಪ್ಕಾಗೈತೆ, ಹಲ್ಲೆಲ್ಲ ಕೆಂಪ್ಕಾಗೈತೆ ಅಂತ. ಎಲ್ಲಡಿಕೆ ತಿಂದರೆ ಏನೂ ಆಗೋದಿಲ್ಲ ಕಣ್ರಿ, ಶುಗರ್ ಬರಲ್ಲ. ನಿಮಗೆ ಶುಗರ್ ಇದ್ದಾ? ನೋಡಿ, ಶುಗರ್ ಬಿ ಪಿ ಏನೂ ಇಲ್ಲ. ಇವ್ರ ತಂಗಿ ಮಗ ಇವರು. ನಿಮ್ಗೆ ಏನಾಗ್ಬೇಕಣ್ಣ? ದೊಡ್ಡಮ್ಮ ಸರ್. ದೊಡ್ಡಮ್ಮ. ಹಾಂ, ಇವ್ರಿಗೆ ಮಗನೇ, ಸಂಬಂಧನೇ? ಹಾಂ, ಹೆಸರು ನಿಮ್ಮದು? ಮಂಜು ಅಂತ ಸರ್. ಮಂಜು. ಇವ್ರ ಒಟ್ಟಲ್ಲಿ ಗಾಡಿಯಲ್ಲಿ ಕೂತ್ಕೋತಾರೆ? ಗಾಡಿಯಲ್ಲಿ ಕೂತ್ಕೋತಾರೆ ಸರ್. ಈಗ ತುಂಬಾ ಲಾಂಗ್ ಜರ್ನಿ ಮಾಡ್ತಾರೆ. ಬೇರೆ ಕಡೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ. ಹಾಂ, ಹೇಳಿ. ಕುಮಾರಸ್ವಾಮಿ ಅವರು ಬಂದಿದ್ರಾ? ಕುಮಾರಸ್ವಾಮಿ ಅಂದ್ರೆ ಯಾರು? ಕುಮಾರಸ್ವಾಮಿ ಮುಖ್ಯಮಂತ್ರಿ. ದೇವೇಗೌಡರ ಮಗ ಕುಮಾರಸ್ವಾಮಿ ಅವರು ಬಂದಿದ್ರು. ಮನೆಗೆ ಅಶ್ವಿನ್ ಕುಮಾರ್ ಅಶ್ವಿನ್ ಕುಮಾರ್ ಅವರು ಬಂದು ಮಾತಾಡ್ತಾರೆ. ಏನು ಹೂವಿನ ಹಾರ ಹಾಕ್ತಾರೆ ನಿಮ್ಗೆ? ಯಾರು ಹಾಕಿದ್ದು? ದೀಪಣ್ಣ ಬರ್ಕೊಂಡ ತಗೊಬನ್ನಿ. ಲೇಟ್ ಆಗೈತದೆ ಇದು. ಗದ್ದೆ ಇಲ್ಲಿಂದ ಎಷ್ಟು ದೂರ ಇದೆ? ಒಂದು 3 ಕಿಲೋಮೀಟರ್ ದೂರ ಇದೆ. ನಡ್ಕೊಂಡು ಹೋಗಿ ನಡ್ಕೊ ಬರ್ತಾರೆ ಅವರೇ. ನೀವು ಇವ್ರು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ಇವ್ರಿಗೆ? ಅವ್ರ ಹೆಸರು? ಅವ್ರ ಹೆಸರು ಚಿಕ್ಕತಾಯಮ್ಮ. ನೋಡಿ, ಇವರು ಹಸುಗಳು ತೊಳೆಯೋದಾಗ್ಲಿ, ಇದಕ್ಕೆ ಮೇವು ಹಾಕೋದಾಗ್ಲಿ ಇಲ್ಲೆಲ್ಲ ಗುಡಿಸಿ ಆರೋಗ್ಯವಾಗಿದ್ದಾರೆ. ಈಗಿನ ಜನ ಏನಂದರೆ ಈ ಕಾಲದವರು ನಿಜಾಗ್ಲೂ ಕೆಲಸ ಮಾಡೋಕ್ಕೆ ಅಂಗಸಂಟ ಮಾಡ್ತಾರೆ. ಇವರು ಕೆಲಸ ಮಾಡೋದ್ರಲ್ಲಿ ಹಿಂದೆ ಜರುಗೋದಿಲ್ಲ. ನೋಡಿ, ಬರ್ತಾ ಇದ್ದಾರೆ. ಈಗ ತೋರಿಸ್ತೀನಿ. ಯಾರ್ದಾಗಿದ್ದು? ಇಲ್ಲ, ತಗೋದಿಲ್ಲ. ಯಾರವರು? ಇದು ಫೋಟೋ ಯಾಕೆ ತಗೋಬಾರ್ದು? ಬೇಡ, ತಕ್ಕಬಾರ್ದು. ಏನಕ್ಕೆ ತಕ್ಕಬಾರ್ದು? ನಾನು ಮದುವೆ ಆದಾಗ 9 ವರ್ಷಕ್ಕೆ ನಾನು ಲಗ್ನ ಆಗುತ್ತೆ. 9 ವರ್ಷ ಅಂದ್ರೆ ಅರ್ಥ ಆಗ್ಲಿಲ್ಲ, ಕರೆಕ್ಟಾಗಿ ಹೇಳಿ. ಏನು 9 ವರ್ಷ? ಅವಳು ಮದುವೆ ಆದದ್ದು 9 ವರ್ಷ ವಯಸ್ಸಲ್ಲಿ ಮದುವೆ ಆದದ್ದವ. ಬರೀ ಆಗ ಇದು ಬಲ ವಿಭಾಗ ಅಂತ ಮಾಡ್ಕತ್ತೆ. ಹಂಗೆ 9 ವರ್ಷಕ್ಕೆ ಲಗ್ನ. ಇವಾಗ 9 ವರ್ಷದಲ್ಲಿ ಏನಲ್ಲ 18-17 ವರ್ಷ ಆದ್ರೂ ಹಿಡ್ಕೊಂಡಿದ್ದಾರೆ ಈಗ. ಆಯ್ತಾ? 13 ವರ್ಷಕ್ಕೆ ನೆಟ್ಟಾಡು. ನೆಟ್ಟಾಡೋದು 50 ಜನ ನಾನು ಇದ್ದವರು ನಿಮ್ಮ ಮನೆಯಲ್ಲಿ. ನಮ್ಮ ಮನೇಲಿ. ಯಾರು ಇದೇ ಮನೆಯಲ್ಲ? ಇಲ್ಲ, ಅದ ಮನೇಲಿ. ಬಾಲ್ದಿರ್ ಮಕ್ಕ, ಮೈದಿರ್ ಮಕ್ಕ, 4 ಜನ ವಾರದಿತ್ತಿರು, ಎಲ್ಲ 50 ಜನ. ಏನು ತಿನ್ಕೊಂಡು ಪಲ್ಲ ಮುನ್ಕತಿದ್ವು. ಏನು ಅಕ್ಕಿ? ರಾಗಿ. 15 20 ರಾಗಿ ಬಿಸ್ತಿದ್ವು ಡೈಲಿ. 4-5 ಕಸ ತೊಳಿತಿದ್ವು, ಕಟ್ಟೆಯಿಂದ ನೀರು ಹೊಡ್ತಿದ್ವು. ಈಗಿನ ಜನ ಏನು ಮಾಡ್ತಾ ಇಲ್ಲ, ಕಾಯಿಲೆಗಳು ಉತ್ಪತ್ತಿ ಆಯ್ತು. ಎಲ್ಲ ಫಾರಂ ಕೋಳಿ. ಇನ್ನೇನಪ್ಪ?
ಯಾರು ಗೆಯ್ದಿಲ್ಲ ಈಗ ಗೈದಿಲ್ಲ ನಿಮ್ಮಂಗೆ ಗಟ್ಟಿಮುಟ್ಟಿಯಾಗಿ ನೀವೇನೇನು ಕೆಲಸ ಮಾಡ್ತೀರಾ ನೀವು ಯಾವಾಗ ಈಗ ಈಗ ಈ ವಯಸ್ಸಲ್ಲಿ ಏನೇನು ಕೆಲಸ ಮಾಡಿ ವಯಸ್ಸಲ್ಲಿ ಹಾಂ ಆ ತೊಪ್ಪೆ ಹಾಕ್ತೀನಿ ದನಿ ಹುಲ್ಲು ಹಾಕ್ತೀನಿ ಹಾಂ ಕಸ ಗುಡಿಸ್ತೀನಿ ಪತ್ರ ತೊಳೆತೀನಿ ಹಾಂ ಬಟ್ಟೆ ಹಿಂಡ್ತೀನಿ ಹಾಂ ಸ್ನಾನ ಮಾಡ್ತೀನಿ ಹಾಂ ಹಾಂ ಊಟಕ್ಕೆ ಇಕ್ಕೊಂಡು ಊಟ ಮಾಡ್ತೀನಿ ಹಾಂ ಎಲ್ಲ ಮಾಡ್ತೀನಿ. ನೀವೇನು ಗೊತ್ತಾ, ಇವಾಗ ಆರೋಗ್ಯ ಆಗಿದ್ದೀರಲ್ಲ, ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಕ್ಕೆ ಹೋಗ್ಬಾರ್ದು. ಯೋಚನೆ ಇದೆ ನೋಡಿ, ಅದಕ್ಕಿಂತ ಅದು ಯೋಚನೆಗೆ ಔಷಧಿನೇ ಇಲ್ಲ. ಅದು ಇಲ್ಲ ಯೋಚನೆ ಮಾಡಿದ್ರೆ ಶುಗರು, BP, ಲಪ್ಪ ಗಿಕ್ಕ, ಸ್ಟ್ರೋಕು ಅದೇ ಹೊಡೆಯೋದು. ಅದೇದು ಊಟ ಇಲ್ಲ ಆದ್ರೂ ನೀರು ಕುಡ್ಕೊಂಡು ಆರೋಗ್ಯವಾಗಿ ಮಲಿಕೋಬೋದು. ಯೋಚನೆ ಯಾವ ಕಾರಣಕ್ಕೂ ಮಾಡಕ್ಕೆ ಹೋಗ್ಬಾರ್ದು. ನೀರು ಮಾತ್ರ ಹಾ. ಒಂದ್ ದಿನಕ್ಕೆ 2 ಲೀಟ್ರ್ 3 ಲೀಟ್ರ್ ನೀರು ಕುಡಿತೀನಿ. ಆರೋಗ್ಯಗಳು ಊಟ ಕಮ್ಮಿ ಆಗಿದ್ರು ಹಾ. ನೀರು ಮಾತ್ರ 3 ರೂಪಾಯಿ ಕುಡಿತೀನಿ. ಆಸ್ಪತ್ರೆಗೆ ಒಂದ್ ವರ್ಷಕ್ಕೊಂದ್ಸತಿನೂ ಹೋಗುದಿಲ್ಲ. ಈಗ ಆಪರೇಷನ್ ಆಯ್ತು. ಆಪರೇಷನ್ ಆಯ್ತಾ? ಹಾಂ ಗುಲ್ಗನುಂಗ್ಬಿಟ್ಟಿದ್ವಿ, ಹಾಂ ಆಪರೇಷನ್ ಆಯ್ತು. ಜೈಸಸಿ 2 ತಿಂಗಳ ಇದ್ದಿ ಹಾಂ ಹಾಂ ಗುಲ್ಗನುಂಗ್ಬಿಟ್ಟಿದ್ವಿ. ಹಾಂ ಆಗೊಂದೇ ಒಂದಾಗಲ ಇನ್ಯಾವ ಕಾಯಿಲೆನೂ ಇಲ್ಲ. ದೇವ್ರು ಒಳ್ಳೇದು ಮಾಡಿ ಚೆನ್ನಾಗಿರ್ಲಿ. 100 ವರ್ಷ 105 ವರ್ಷ ಆಗಿದ್ದೀರಾ ನೀವು. ಇನ್ನೂ ಹೆಚ್ಚು ಕಡಿಮೆ ಎಷ್ಟು ವರ್ಷ ಆ ಪರಮಾತ್ಮ ಬದುಕಿಸ್ತಾನೆ. ಆರೋಗ್ಯ ಆಗಿರಿ, ಚೆನ್ನಾಗಿರಿ, ಎಲ್ಲ ಇರಿ. ಆ ಸ್ವಾಮಿ ಏನ್ ಮಾಡೋಣ, ಯಾವ ಕರ್ದನೋ ಅದ್ ನನಗೆ ಗೊತ್ತಿಲ್ಲ. ಹೋಟೆಲ್ ಚೆನ್ನಾಗಿರಿ, ಇರೋ ತನಕ ಇದ್ಬಿಡ್ಬೇಕು. ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಕ್ ಹೋಗ್ಬಾರ್ದು. ಯೋಚನೆ ಮಾಡಿದ್ರು ಸಾಯ್ತಾ ಇಲ್ಲ. ಹಾಂ ತಾವು ಬರ್ತಾ ಇಲ್ಲ. ಹಾಂ ಅವ್ರ ಹೆಸರು? ಅದು ಅಲ್ಲಿ ಫೋರ್ತಲ್ಲಿ ಅವ್ರು ಏನು ಕೆಲಸದಲ್ಲಿದ್ದರು? ಫಾರೆಸ್ಟು ಫಾರೆಸ್ಟಲ್ಲಿ. ಎಲ್ಲಿ ಕೆಲಸ ಮಾಡ್ತಿದ್ರು? ಮೈಸೂರು. ಮೈಸೂರಲ್ಲಿ. ಅವ್ರ ಹೆಸರೇನು? ಶಿವಮಲ್ಲು. ಶಿವಮಲ್ಲು. ಹಾಂ ಎಷ್ಟು ವರ್ಷ ಆಯಿತು? ಸತ್ತಿ ಇನ್ನೇನು 16 ವರ್ಷ ಆಯಿತು. ಇಲ್ಲ ಹಾಂ ಜಾಸ್ತಿ ಆಗದ ಕೃಷ್ಣ ಫೋರ್ತಲ್ಲಿ ಇರ್ಬೇಕು. ಹಾಂ 20 ವರ್ಷ ಆಗಿದ್ದಾ? ಅವ್ರ ಮಗ ಯಾರು? ಅಲ್ಲ ಅವ್ರ ಕೆಲಸದಲ್ಲಿ ಇರೋರು ರೇಂಜರ್ ಆಫೀಸ್ ಆಗಿದೆ. ರೇಂಜರ್ ಆಫೀಸು. ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ಅವ್ರು ಅಲ್ಲವ್ರೆ ಎಲ್ಲಿ? ನಾಲ್ಗೊಳೆ. ನಾಗರಹೊಳೆ. ಹಾಂ ಅವ್ರ ಹೆಸರು? ಮುತ್ತರಾಜ ಇಲ್ಲ ವಿನೋದ್ ಕುಮಾರ್. ವಿನೋದ್ ಕುಮಾರ. ಹಾಂ ಹಾಂ ನಿಮ್ಮ ಮೊಮ್ಮಗನವರು? ಹ್ಞೂ ಹ್ಞೂ ಯಾವಾಗ ಬರ್ತಾರೆ? ಯಾವಾಗ ಬರ್ತಾರೆ? ಒಂದು ತಿಂಗ್ಳಿಗೆ ಒಂದ್ಸತಿನಾ ಇಲ್ಲ ಇಲ್ಲ ವರ್ಷಕ್ಕೊತ್ತಿದ್ದ. ವರ್ಷಕ್ಕೊಂದ್ಸತಿ. ಮದುವೆ ಆಗಿದ್ದ ಅವ್ರದ್ದು? 2 ಗಂಟು ಮಕ್ಕಳ. ಹಾಂ ಹಾಂ ಮನೆ ಎಲ್ಲ ಅಲ್ಲೇ ಮೈಸೂರಲ್ಲಿ. ಮೈಸೂರಲ್ಲೇ. ಹಾಂ ಸರಿ ಸರಿ ಆಯ್ತಜ್ಜಿ. ತುಂಬ ಇವರು ಹಾಂ ಹೇಳಿ ಅಜ್ಜಿ. ಒಂದು ಕೆಲಸ ಆಗ್ಬಿಟ್ಟದ ನನಗೆ. ಹೇಳಿ ಅಜ್ಜಿ. ಕುಮಾರಸ್ವಾಮಿ ನಮ್ಮ ಊರಿಗೆ ಬಂದಿದ್ನಲ್ಲ, HD ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿ. ಹಾಂ ಬಂದಿದ್ರಲ್ಲ, ಹ್ಞೂ ನಾನು ಯಾರು ಕರ್ಕೊಂಡೋಗ್ದವ್ರು. ಹಾಂ ಈ ಪೊಲೀಸ್ ನಮ್ ನಿಂತಿದ್ನಲ್ಲ, ಹಾಂ ಅಜ್ಜಿಯನ್ನ ಹಾಂ ಕುಮಾರಸ್ವಾಮಿ ನೋಡ್ಬೇಕು ಅಂತ ಹಾಂ ಹಾಂ ಕರ್ಕೊಂಡ್ಬಂತು ಅನ್ನ. ಹಾಂ ಕರ್ಕೊಂಬಂತ ಅನ್ನ ಕುಮಾರಸ್ವಾಮಿ ನೋಡ್ರಿ. ಹಾಂ ನೀನಂತ ನಿಂತಿದ್ಯಲ್ಲ ಗಾಡಿ, ಹಾಂ ಕುಮಾರಸ್ವಾಮಿ ಬಂದು ಮುಟ್ಕೊಂಡು ಬಂದ್ರು. ಹಾಂ 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 ಹೇಳಿ ಅಜ್ಜಿ. ಅಯ್ಯೋ ನಾನು ಮುಚ್ಕೊಂಡು ಕೈ ಏನಂದಪ್ಪ ಹಾ. ಅಂದ್ಬಿಟ್ಟಿದ್ದೆ. ಹಾಂ ಹಿಂಗ ಅಯ್ಯೋ ಹಾಂ ಮತ್ತೆ ಬಿಟ್ನೆಲ್ಲ ಫೋಟೋ ತಗೊಬಿಟ್ಲ. ಹಾಂ 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 ಯಾರು ತಗೊಂಡ್ರು ಫೋಟೋ? ಯಾರ ನಿನ್ನ ನಿಂತಿದ್ನಲ್ಲ ಹಾಂ ಹಾಂ ಗಾಡಿ ಹಾಂ ಹಾಂ ಹಾಕೋಬಿಟ್ಲ. ಹಾಂ ಈಗ ನೀ ಕಾಕ ಬಂದಿಲ್ಲ ಅಂತ ಕಾಕ ಬಂದ ಚೌಡಿ ತಕ್ಕ ಯಾವ ಊರು ಅಣ್ಣ ಹಾಂ ಸಿಹಳ್ಳಿಯಲ್ಲಿ. ಹಾಂ ನಿನ್ನ ಹೆಸರು ಮಾಯಮ್ಮ ಅಂದಿ ಪೇಪರ್ಗೆ ಹಾಕ್ಬಿಟ್ಲ. ಹಾಂ 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 ಓಹೋ ಅದು ಪತ್ರಿಕೆಯವನೇ ಇರ್ಬೋದು ಅವರು, ಪತ್ರಿಕೆಯವರು. ಅದು ಯಾವುದು ನಾನು ಹಾಕ್ಬಿಟ್ರ ಪಾಟ್ ಕೊಟ್ಟಕದ ಎಗ್ಡಿ ಪಾಟ್ಗೆ HD ಕೋಟೆಗೆ. ಪೇಪರು. ಹಾಂ ಮೊಮ್ಮಕ್ಕ ಬಂದು ಆ ಪಚುತಿ ಬೋದ್ ಅದಕ್ಕೆ ನಿನ್ಗೆ ನಾನು ಹೇಳ್ತಾ ಇರೋದು ಅದೊಂದು ಮಾಡಬೇಡಿ. ಇಲ್ಲ ಅಮ್ಮವ್ರೆ ಪೇಪರ್ ಬರಲ್ಲ. ಅಮ್ಮವ್ರೆ ಏನ್ ಗೊತ್ತಾ ಅಮ್ಮವ್ರೆ, ಇದು ಏನು ಅಂದ್ರೆ ತಪ್ಪು ಸಂದೇಶ ಅಲ್ಲ. ಇದು ನಮ್ಮ ಜೀವನದಲ್ಲಿ ನಡೆದಿದ್ದ ಘಟನೆಗಳು, ಮುಂದೆ ಆಗುವ ಏನೋ. ಇವಾಗ ನಾವು ಕೆಲಸ ಮಾಡೋದಿಲ್ಲ, ಸುಮ್ಮನೆ ಸೋಮಾರಿತನ ಮಾಡ್ಕೋತೀವಿ, ಮೊಬೈಲ್ ನೋಡ್ಕೊಂಡು ಕುಂತಿರ್ತೀವಿ. ಅದೇ ಸೋಂಬೇರಿ. ಹಾ ಇಷ್ಟಾಗಿನ ಆಗುದಿಲ್ಲ, ಗೇಯ್ಬೇಕು, ಎಚ್ಚುದಿಲ್ಲ, ಹಾ. ಆಡ್ಬೇಕು, ರಕ್ತ ಗೇಯ್ಬೇಕು, ಹೊಟ್ಟೆ ತುಂಬ ಉಣ್ಬೇಕು, ಕೈ ತುಂಬ ಗೇಯ್ಬೇಕು. ಹಾ ಇವಾಗ ಸೋಮಾರಿತನ ಜಾಸ್ತಿ ಆಗ್ಬಿಡದೆ. ಜಾಸ್ತಿ. ಒಬ್ಬ ಮಗ, ಇಬ್ರು ಅಳಿದಿರು, ಇಬ್ಬರು ತಮ್ದಿರು, ಇಬ್ಬರು ತಮ್ದಿರು ಎಡ್ತಿರು, 3 ಜನ ವಾರ್ಗಿತ್ತಿರು, ಇಬ್ಬರು ಬಾವ್ದಿರು, ಒಬ್ಬ ಮೈಜನ್ ಮಕ್ಕ, ಮೈಜನ್ ಸೊಸರು. ಇವಾಗೆಲ್ಲ ನಿಮ್ ಕುಟುಂಬದಲ್ಲಿ ಎಲ್ಲ ಮರಿ ಮಕ್ಕಳು, ಅವ್ರ ಮಕ್ಕಳು ಅಂದ್ರೆ ಎಷ್ಟು ಜನ ಆಗ್ಬೋದು? ಗಂಜಿ ಗಂಡದಿರು. ಟೋಟಲ್ ಎಷ್ಟು ಜನ ಆಗ್ಬೋದು? ಟೋಟಲ್ ಎಷ್ಟು ಜನ ಆಗ್ಬೋದು ಎಲ್ಲ ಲೆಕ್ಕ ಹಾಕಿದ್ರೆ? ಅಕ್ಕ ತಂದವ್ರು 5 ಜನ. ಅಲ್ಲ ನಿಮ್ ಎಲ್ಲ ಕುಟುಂಬದವರು ಈಗ ಅಲ್ಲ 50 ಜನ ಇದ್ದಾರೆ. 50 ಜನ ಸತ್ ಮಕ್ಕರಲ್ಲ.
ಬದುಕಿ ಎಷ್ಟೋ ಜನ ಉಟ್ಬಿಟ್ಟಿದಾರಲ್ಲ. ನಿಮ್ಮ ಅಮ್ಮ ಅಕ್ಕ ಅವ್ರು 100 ಜನ ಮೇಲೆ 100 ಜನವೇ ಆಯ್ತಾರೆ. 100 ಜನ ನೀ ಜಾಸ್ತಿ ಇನ್ನೂ ಜಾಸ್ತಿನೇ ಇದೆ, 150 ಜನ ಇರ್ಬೋದು. 150 ಜನ ಜಾಸ್ತಿನೇ. ಸಿಹಳ್ಳಿಲೇ ನಿಮ್ದಾಗಿರ್ಬೋದು. ಕುಟುಂಬ ದೊಡ್ಡದಲ್ವಾ? ಎಲ್ಲೋದ್ರೆ ನಿಮ್ದೇ ಸಮ. ಬೀಗರು ಪಾಗರು ಏನಾರ ಗ್ರಾಮ ಪಂಚಾಯತಿಗೆ ಏನಾರ ನಿಮ್ಗೆ ಆಯ್ಕೆ ಮಾಡಿದ್ರೆ ನಿಮ್ಮ ಕುಟುಂಬದವರ ಒಟ್ಟು ಸಾಕು ನಿಮ್ಗೆ ಗೆಲ್ಲಕ್ಕೆ. ಹಾಕಿದ್ರೆ ಹಾಕುದಿಲ್ಲ ಎಲ್ಲ ನಂಚ ಪಂಚ ಕೊಡ್ತಾರ ತಿನ್ಕೊಂಡು ದೀದಿನ ಬೋಗುತ್ತಾರ ಅದ್ ಬೇರೆ ನಿಂತ್ಕೊಂಡ್ ಬಿಡಿಸ್ಬಿಟ್ಟೆ. ಸರಿ ಅಜ್ಜಿ, ಆಯ್ತು ಅಜ್ಜಿ. ತುಂಬಾ ಒಳ್ಳೆ ಸಂದೇಶನ ಕೊಟ್ರಿ. ತುಂಬಾ ಧನ್ಯವಾದಗಳು. ನಿಮ್ಮಂತ ಆರೋಗ್ಯ ಇರಲಿ ಆ ಪರಮಾತ್ಮ. ಕತ್ತು ಕಳ್ಸವ ಕಾಸು ಹಾಕಬೇಕಾಗಿತ್ತು. ಬೇಡ ಎಷ್ಟು ವರ್ಷ ಆಯ್ತು ನೋಡಿ? ಇವ್ರಿಗೆ ಕನ್ನಡಕನೇ ಇಲ್ಲ. ಇವಾಗ ಹೆಚ್ಚು ಕಡಿಮೆ 12 ವರ್ಷಕ್ಕೆ ಮಕ್ಕಳಿಗೆ ಕನ್ನಡಕ ಬರುತ್ತೆ. ಜಾಸ್ತಿ ಅಂದರೆ 35, 40 ವರ್ಷಕ್ಕೆ ಕನ್ನಡಕ ಬರುತ್ತೆ. ಇವರು ಅಷ್ಟು ಆರೋಗ್ಯವಾಗಿದ್ದಾರೆ ನೋಡಿ. ಹಂಗೆ ನೋಡ್ತಾ ಇದ್ದಾರೆ, ಮೊಬೈಲ್ ವೀಡಿಯೋ ಮಾಡಿದ್ದೆಲ್ಲ ನೋಡ್ತಾ ಇದ್ದಾರೆ ಅಜ್ಜಿ. ಕನ್ನಡಕನೇ ಇಲ್ಲ. ಎಷ್ಟು ದೂರದಿಂದನೂ ಇದ್ರೆ ನೋಡ್ತಾರೆ ನೋಡಿ. ಈಗ ನೋಡಿ ಸರಿ. ಉಗಾದಿ ಹಬ್ಬ ಬತ್ತು ಅಂದ್ರೆ 25 ಸೇರಕ್ಕೆ ಒಳ್ಳಲ್ಲಿ ಹಿಡಿತಿದ್ಮ. ಹಾಂ 15 ಸೇರ ಒಳ್ಳಲ್ಲಿ ಆಡಿಸ್ತಿದ್ಮ ಬಾಚ್ಕೆ. 20 ಸೇರ ಇಟ್ಲಿಗೆ ಹಿಡಿತಿದ್ಮ. 2 ಸೇರ ಉದ್ದಿನ ಬೇಳೆ, 1 ಸೇರ ನೆನ್ಸ್ಯ ಆಚೆ ಅಳಗ್ಗ ಕಳಿಸ್ತಿದ್ಮ. ತಿಂತಿದ್ಮ. ಹುಳ್ಳಿ ಕಾಳು ಸೊಪ್ಪು, ಫ್ಯಾನ್ ಇಲ್ಲ, ಸೌದೆ, ಖಾರ ಮುಳ್ಳು, ನೇರು ಸೊಪ್ಪೆ, ಕಳ್ಳಿ ಮುಳ್ಳು, ಒಟ್ಟಿಗೆ ರಾಗಿ ಬೀಸ್ತಿದ್ಮೋ, ಭತ್ತ ಕುಡ್ತಿದ್ಮೋ, ಭತ್ತ ಕುಡ್ತಿದ್ಮೋ. ಇವಾಗ ನೆಂಗ್ಸ್ರಿ ಹೆಂಗೆ ಈಗ? ಇವತ್ತು ನೆನ್ಸಿರು ವಾಸನ ಬಿಸಿನು ಭತ್ತ ಕುಕ್ಕಕ್ಕೆ, ಅಡುಗೆ ಮಾಡೋಕೆ ಗ್ಯಾಸು, ಗಾಳಿ ಹಬ್ಬ ಹೋಗೋಕೆ ಫ್ಯಾನು, ತಿರ್ಗಾಡೋಕೆ ಕೂಟಿದಾರ, ಊಟ ಸರಿಲ್ಲ, ತರಕಾರಿ ತಿಂತಾರೆ, ಅದೆಲ್ಲ ಶುಗರು BP ಎಲ್ಲ ಕೂತ್ಕೊಂಡವ್ರೆ ಹಣ್ಣು ಕುಂಡಿ ದಳಿತಾರೆ, ವಾಕ್ ಮಾಡ್ತಾರೆ. ಅಲ್ಲ ಮೊದ್ಲವ್ರು ಏನಂದ್ರೆ ಚೆನ್ನಾಗಿ ಖಾರ ಆಡ್ ಸಿಗ್ಬೇಕಾದ್ರೆ ಕಲ್ಲಲ್ಲಿ, 25 ಹಿಡಿತಿಮ್ಮ ಒಲಲ್ಲಿ, ಬಟ್ಟೆ ತೊಳಿಬೇಕಾದ್ರೆ ವಾಷಿಂಗ್ ಮಿಷಿನ್. ಚೌಳು ಅಲ್ಲ ಈಗಿನ ಜನರೇಷನ್ ಹೇಳ್ತಾರೆ ನಾನು. ರಟ್ಟಿಲ್ಲ, ಹೊಡಿಲ್ಲ, ತೋಳಿಲ್ಲ, ನಡಿಲ್ಲ, ಕಣ್ಣಿಲ್ಲ. ಓ ಹಂಗಾಗಿದೆ ಈಗ ಜನರೇಷನ್. ಈಗ ಆಗ ಕಣ್ಣು ವಾಯ್ತಿದ್ದವು, ಸ್ವಲ್ಪ ಜಿಬ್ಬು ಬರ್ತಿತ್ತು, ಕಣ್ಣು ಚಂದ ಕಾಣಿಸ್ತಿದ್ದ. ಈಗ ಟಿವಿ ನೋಡಿ ಮೊಬೈಲ್ ನೋಡಿ 24 ಗಂಟೆ ಮೊಬೈಲ್ ನೋಡಿ 24 ಗಂಟೆ ಟೈಮು. ಇವಾಗ ಮನೇಲಿ ಒಂದು ಟಿವಿ ಇತ್ತು, ಒಂದು ಬೀದಿಲಿ ಒಂದು ಟಿವಿ ಇತ್ತು. ಇವಾಗ ಮನೇಲಿ ತಗೋಪ 5 ಫೋನು, 4 ಫೋನು. ಹಾಂ, ಎಲ್ಲ ಮೂಲೆಯಲ್ಲಿ ಕುಂತಿರ್ತಾರೆ. ಟಿವಿ ನೋಡಿದ, ಟಿವಿ ಫೋನ್ ನೋಡಿದ. ಹಾಂ ಹಲೋ ಮುದ್ಕಿದ್ ಬಂದ್ರೆ